ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಪ್ರೀತಿ ಚಂದ್ರ ರಾಜಸ್ಥಾನದ ಶಿಖರ್ ಮೂಲದವರು. ಅವರು ಪ್ರಸ್ತುತ ಬಿಕೇನರ್ನ ಮೊದಲ ಮಹಿಳಾ ಎಸ್ಪಿಯಾಗಿ ಕರ್ತವ್ಯ ಆರಂಭಿಸಿದ್ರು. ಅವರ ಕರ್ತವ್ಯ ನಿಷ್ಠೆ ಹಾಗೂ ಕಾರ್ಯವೈಖರಿಯಿಂದ ಪರಿಚಿತ ಮಾತ್ರವಲ್ಲದೆ ರಾಜಸ್ಥಾನದ ಲೇಡಿ ಸಿಂಘಂ ಅಂತಲೇ ಕರೆಸಿಕೊಂಡವರು. ಟೀಚರ್ ಆಗಿದ್ದ ಅವರು ಐಪಿಎಸ್ ಆಗಿ ಕರ್ತವ್ಯ ಆರಂಭಿಸಿದ ಮೊದಲ ದಿನಗಳಲ್ಲೇ ರೌಡಿಗಳಿಗೆ ಹೇಳಿದ ಪಾಠದ ವೈಖರಿಯಿಂದ ಅದೆಷ್ಟೋ ರೌಡಿಗಳು ಸ್ವಯಂಕೃತವಾಗಿ ಬಂದು ಸರೆಂಡರ್ ಆದ ವರದಿಗಳಾಗಿವೆ. ಅಲ್ಲಿನ ಹಲವು ರೌಡಿ ಗ್ಯಾಂಗ್ಗಳಿಗೆ ಹೆಡೆಮುರಿ ಕಟ್ಟಿದ್ದು, ಮಾನವ ಕಳ್ಳಸಾಗಣೆ ದಂಧೆಗಳಿಗೂ ಬ್ರೇಕ್ ಹಾಕುವಲ್ಲಿ ಇವರ ಪಾತ್ರ ಹೆಚ್ಚು ಅನ್ನೋ ವರದಿಗಳಿವೆ. ಮಕ್ಕಳಿಗೆ ಪಾಠ ಹೇಳುವ ಕರ್ತವ್ಯದಿಂದ ಐಪಿಎಸ್ ಅನ್ನ ಮೊದಲ ಅಟೆಂಪ್ಟ್ನಲ್ಲೇ ಪಾಸ್ ಮಾಡಿದ ಕುರಿತು ಇವರ ಲೈಫ್ ಜರ್ನಿಯನ್ನ ನೀವು ತಿಳಿಯಲೇಬೇಕು. ಮಿಸ್ ಮಾಡದೆ ಕೊನೆವರೆಗೂ ಈ ವಿಡಿಯೋ ನೋಡಿ. ರಾಜಸ್ಥಾನ ಮೂಲದ ಶಿಖರ್ ಜಿಲ್ಲೆಯ ಕುಂದನ್ ಗ್ರಾಮದಲ್ಲಿ 1979ರಲ್ಲಿ ಪ್ರೀತಿ ಚಂದ್ರ ಜನಿಸಿದ್ರು. ತಮ್ಮ ಬಾಲ್ಯದ ಶಿಕ್ಷಣ ಅದೇ ಗ್ರಾಮದಲ್ಲಿ ಮುಗಿಸಿದ್ರು. ನಂತರದಲ್ಲಿ ಡಿಗ್ರಿ ಪದವಿ, ಬಿಎಡ್ ಶಿಕ್ಷಣ ಪಡೆದು ಮೊದಲಿಗೆ ತಮ್ಮ ವೃತ್ತಿಯಾಗಿ ಶಿಕ್ಷಕಿಯಾಗಿ ಕರ್ತವ್ಯವನ್ನ ಶುರು ಮಾಡ್ತಾರೆ. ಆದರೆ ಇದಕ್ಕೂ ಮೊದಲು ತಾವು ಪತ್ರಕರ್ತೆಯಾಗಲು ಬಯಸಿದ್ರಂತೆ. ಆದರೆ ತಮ್ಮ ಎಂಫಿಲ್ ಪದವಿ ಮುಗಿತಾ ಇದ್ದಂತೆ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಟೀಚಿಂಗ್ ಆರಂಭಿಸಿದ್ರಂತೆ. ತದನಂತರದಲ್ಲಿ ಏನಾದರೂ ದೊಡ್ಡ ಸಾಧನೆ ಮಾಡಬೇಕು ಅಂದ್ಕೊಂಡ್ರಂತೆ. ಆ ನಂತರದಲ್ಲೇ ಯುಪಿಎಸ್ಸಿ ಪರೀಕ್ಷೆಗೆ ಓದಲು ಆರಂಭ ಮಾಡ್ತಾರೆ. ಪ್ರೀತಿ ಚಂದ್ರ ನಾಗರಿಕ ಸೇವೆಗಳ ಪೈಕಿ ಆಡಳಿತ ಸೇವೆಗೆ ಸೇರಲು ಸಾಕಷ್ಟು ಕಠಿಣ ಶ್ರಮ ಹಾಕಿದ್ರಂತೆ. ಹಾಗೆಯೇ ಮೊದಲ ಪ್ರಯತ್ನದಲ್ಲೇ 2008ನೇ ಸಾಲಿನಲ್ಲಿ ಯುಪಿಎಸ್ಸಿ ಕ್ಲಿಯರ್ ಮಾಡಿದ್ರಂತೆ. ಯಾವುದೇ ಕೋಚಿಂಗ್ ಪಡೆದೇ ಐಪಿಎಸ್ ಆಫೀಸರ್ ಆಗಿ ಸಾಧನೆ ಮಾಡಿದವರು ಇವರು. ಐಪಿಎಸ್ ಆಫೀಸರ್ ಆದ ನಂತರ ಇವರಿಗೆ ಮೊದಲ ಪೋಸ್ಟಿಂಗ್ ಸಿಕ್ಕಿದ್ದು ರಾಜಸ್ಥಾನದ ಅಲ್ವಾರ್ನಲ್ಲಿ. ಅಲ್ಲಿ ಸೀನಿಯರ್ ಸೂಪರಿಂಟೆಂಡೆಂಟ್ ಆಗಿ ಕರ್ತವ್ಯ ನಿರ್ವಹಿಸುತ್ತಾರೆ. ನಂತರ ಬಂಡಿ ಪ್ರದೇಶದಲ್ಲಿ ಎಸ್ಪಿಯಾಗಿ, ಕೋಟಾದಲ್ಲಿ ಎಸಿಬಿಯಾಗಿ ಸೇವೆ ಸಲ್ಲಿಸುತ್ತಾರೆ. ನಂತರದಲ್ಲಿ ಇವರನ್ನ ಕರೌಲಿಗೆ ಎಸ್ಪಿಯಾಗಿ ವರ್ಗಾವಣೆ ಮಾಡಲಾಗುತ್ತೆ. ಪ್ರಸ್ತುತ ಪೊಲೀಸ್ ಉಪ ಮಹಾನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆಂಬ ಮಾಹಿತಿ ಇದೆ. ಇದಲ್ಲದೆ ಅವರು ಜೈಪುರ್ ಮೆಟ್ರೋ ಕಾರ್ಪೊರೇಷನ್ನಲ್ಲಿ ಡೆಪ್ಯೂಟಿ ಕಮಿಷನರ್ ಆಗಿ ಸಹ ಸೇವೆ ಸಲ್ಲಿಸಿದ್ದಾರೆ. ಕರೌಲಿಗೆ ಪೋಸ್ಟಿಂಗ್ ಪಡೆದಾಗ ಅಲ್ಲಿನ ಎಷ್ಟೋ ಕ್ರಿಮಿನಲ್ಗಳನ್ನ ಹೆಡೆಮುರಿ ಕಟ್ಟಿದ್ದಾರೆ. ಅಲ್ಲಿ ಎಸ್ಪಿಯಾಗಿ ಡಕಾಯಿತರಿಗೆ ಭಯ ಹುಟ್ಟಿಸಿದ ಕಾರಣ ಹಲವರು ಸ್ವಯಂಕೃತವಾಗಿ ಬಂದು ಸರೆಂಡರ್ ಆದ ವರದಿಗಳಿವೆ. ಈ ಮೂಲಕ ಅವರು ಲೇಡಿ ಸಿಂಘಂ ಅಂತಲೇ ಪ್ರಸಿದ್ಧಿ ಪಡೆದಿದ್ದಾರೆ. ಹುಡುಗಿಯರನ್ನ ಅನೈತಿಕ ಚಟುವಟಿಕೆಗಳಿಗಾಗಿ ಸಾಗಣೆ ಮಾಡುವ ಕೃತ್ಯಗಳಿಗೆ ಬ್ರೇಕ್ ಹಾಕುವಲ್ಲಿ ಇವರ ಪಾತ್ರ ದೊಡ್ಡದು. ಎಸ್ಪಿಯಾಗಿ ಬಂಡಿಯಲ್ಲಿ ಕರ್ತವ್ಯ ನಿರ್ವಹಿಸುವ ವೇಳೆ ಇಂತಹ ಕೃತ್ಯದಲ್ಲಿ ತೊಡಗಿದ್ದ ಹಲವರನ್ನ ಜೈಲಿಗಟ್ಟಿದ್ದಾರೆ. ಮಾನವ ಕಳ್ಳ ಸಾಗಣೆಯ ಹಲವು ಆಪರೇಷನ್ಗಳನ್ನ ಕೈಗೊಂಡು ಹದಿಹರಿಯದ ಹೆಣ್ಣು ಮಕ್ಕಳನ್ನ ನರಕದಿಂದ ಪಾರ್ ಮಾಡಿದ್ದು ಕೂಡ ಇವರೇ ಅನ್ನೋದನ್ನ ಮರೆಯಲಾಗದು. ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ.